ಮಾಡೋದಕ್ಕೂ ಎರಡೂ ಸಮ ಸಮ. ಕೋವಿ ಧರ್ಮಯ್ಯ ಕಾರಿಂದ ಇಳಿದು ಅಮ್ಮಿ ಅಮ್ಮಿ ಅಂತ ಕಿರ್ಚ್ಕೊತಾ ಇದ್ದ. ಜನ ಎಲ್ಲ ಬಂದು ಅವ್ನಿಗೆ ಹೇಗ್ ಹೊಡೆದ್ರು ಗೊತ್ತಾ? ಧರ್ಮಯ್ಯ ಎಲ್ಲೋದ್ರು ಏಡ್ ತಿನ್ನದೇ ಆಯ್ತು. ಸಾಕು ಮಾರಯ್ಯ, ಹಶ್ವಾಗ್ತಿನ ನಂಗೆ ಕೊಡು. ಇವಳು ನಿನ್ನ ತಂಗಿನ ಹಾಳು ಮಾಡಿರ್ತಾರೆ. ಏನ್ ಮೇಲೆ ಮನೆ ಇರಬಾರ್ದು. ಹೋಗ್ತಾ ಇರ್ಬೇಕು. ಅವಳಿಗೆ ನೀ ಹೊರಟೋಗಿ ಅವಳು ಎಲ್ಲಿಗೆ ಹೋಗಿ ಹಾಗೆ ನೀನು ಗೊತ್ತಾಯ್ತು ತಾನೆ? 2 ದಿನ ಟೈಮ್ ನಿನಗೆ. ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕಪ್ಪೆ ಅಪ್ಪ ತಮಾಷೆ ಮಾಡ್ತಿದ್ದಾನೆ. ಹೀಗೆ ನಿನ್ನ ತಲೆ ಹೊರಟೆ ಮುಂದೆ ಹೋದ್ರೆ ನಿನ್ನ ಕೈ ಕಾಲು ಕಟ್ಟಿ ಹುಣ್ಣು ಕೂಡ ಹೋಗ್ಬೇಕಾಗುತ್ತೆ. ಹುಷಾರ್. ಇವಳಿಗೆ ಯಾರಾದ್ರೂ ಊಟ ತಿಂಡಿ ಕೊಟ್ರೆ ಅವರು ಉಪವಾಸ ಸಾಯಿಸ್ತೀನಿ. ಗೊತ್ತಾಯ್ತು ತಾನೆ? ಮೊಕ್ತೇಶ್ವರೇ, ಈ ಊರಿನಲ್ಲಿ ನಡೆದಿರೋ ಜಾತ್ರೆಗೂ ನಿಮ್ಮೇಲಾಗಿರೋ ಹಲ್ಲೆಗೂ ಸಂಬಂಧ ಇಲ್ಲ ಅಂತೀರಾ? ಇಲ್ಲ ಸರ್, ಇದು ನನ್ನ ಪರ್ಸನಲ್. ಕಂಪ್ಲೇಂಟ್ ಯಾಕ್ರಿ ಕೊಟ್ಟಿಲ್ಲ? ಸರ್, ಅದು ಇವರೇ ಬೇಡ ಅಂದ್ರು. ನೋ, ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಕೊಲೆ ಅಟೆಂಪ್ಟ್ ಆಗಿದೆ, ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಹೇಗೆ? ಐ ಡೋಂಟ್ ಅಗ್ರಿ. ಸರ, ಹುಡುಗಿದು ಇವ್ರದು ಪ್ರೇಮ ಪ್ರಕರಣದ ಗಲಾಟೆ ಸರ. ಆ ಹುಡುಗಿಗೂ ಇವ್ರಿಗೂ ಸಂಬಂಧ ಐತ್ರಿ, ಬಹಳ ಹಿಂದಿನ ಸಂಬಂಧ. ಆಕಿ ಈ ಊರಿಗೆ ಬಂದು ಹೋಗ್ತಿದ್ಲ, ಇವರು ಆಗಾಗ ಬೆಂಗಳೂರಿಗೆ ಹೋಗಿ ಆಕಿ ನೋಡ್ಕೊಂಡ್ ಬರ್ತಿದ್ರು. ಹಿಂಗ ನಡೆದಿತ್ರಿ. ಆದ್ರ ನಿನ್ನೆ ರಾತ್ರಿ ಏನೋ ಗಡ್ಬಡ್ ಆಗೋಯ್ತ್ರಿ. ಅಷ್ಟೇ ಸರ್, ಕಂಪ್ಲೇಂಟ್ ಬೇಡ. ಸರಿ, ಇವತ್ತೇನು ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ. ದೇವದಾಸಿ ಪದ್ಧತಿ ನಡೆದಿಲ್ಲ. ಗಲಾಟೆ ನಡೆದಿದ್ದು ವೈಯಕ್ತಿಕ. ಮೊಕ್ತೇಶ್ವರ ರಂಗಸ್ವಾಮಿಗೂ ಅಮಿತಾಗೂ ಇದು ಹಳೆ ಸಂಬಂಧ, ಗಲಾಟೆ ಕಾರಣ ಅಂತ. ಸರಿ ಸರ್, ಹಾಗೆ ಮಾಡ್ತೀನಿ. ಮಾಡಿದ ಪಾಪ ಬೆನ್ಬಿಡಲಾರಿ. ನೀವು ಮಾಡಿದ ಪಾಪದ ಕರ್ಮ ಹರಿಗಂಡ್ಕೊಂಡ್ಬಿಟ್ಟಿದೆ. ಅವನ ಹುಡುಗಿನ ತುಂಬಾ ಹಚ್ಕೊಂಡಿದ್ದಾನೆ. ಅವನೇ ತಗೊಂಡೋಗಿ ಊಟ ಕೊಟ್ಟಿರ್ತಾನೆ. ನಮ್ಮ ಮಗಳು ಹಾಳಾಗೋದಕ್ಕೆ ಕಾರಣ ಆದವಳು ಸಾಕು ಅಂತೀಯ? ಮನೆ ಬಿಟ್ಟು ಓಡಿಸ್ಬೇಕು. ಹಾಗಿದ್ರೆ 2 ಕೆಲಸ ಆಗ್ಬೇಕು. ಅಮ್ಮಿ ಮನೆಗೆ ವಾಪಸ್ ಬರ್ಬೇಕು, ಕಲ್ಪನಾ ಇಲ್ಲಿಂದ ಹೋಗ್ಬೇಕು. ಆಗಿದ್ದ ಮೇಲೆ ಅವಳಿಗೆ ಅನ್ನ ನೀರು ಕೊಡ್ಬೇಡ. ಅವಳಾಗೆ ಮನೆ ಬಿಟ್ಟು ಓಡ್ ಹೋಗ್ಬೇಕು. ಪಾಪ ಅತ್ತಿಗೆ, ನನ್ನ ಹೆಂಡತಿ ಅವಳೇನ್ ತಪ್ಪು ಮಾಡಿದಾಳೆ ಹೇಳಿ? ನಾನು ತಾಳಿ ಕಟ್ಟಿದೆ, ಅವಳು ಗಂಡ ಅಂತ ನನ್ನ ಹಿಂದೆ ಬಂದ್ಲು. ಹೆಂಡತಿ ಆದವಳು ಗಂಡನ ಮನೆಯಲ್ಲೇ ಇರ್ಬೇಕಲ್ವಾ? ಅದೇ ಧರ್ಮ ಅಲ್ವಾ? ಅದು ಬಿಟ್ಟು ಅವಳನ್ನ ಹೊರಗೆ ಹಾಕೋದು, ಊಟ ತಿಂಡಿ ಕೊಡದೆ ಇರೋದು, ಚಳಿಲಿ ಹೊರಗೆ ಹಾಕೋದು ಅನ್ಯಾಯ ಅಲ್ವಾ? ಹರಿ, ನಿಮ್ಮಪ್ಪ ಒಳ್ಳೆ ಕೆಲಸ ಮಾಡಿರೋದಕ್ಕಿಂತ ಕೆಟ್ಟ ಕೆಲಸ ಮಾಡಿರೋದೇ ಜಾಸ್ತಿ. ಆ ಭಯ ಅವ್ರಿಗಿದ್ದೇ ಇದೆ. ಅದಕ್ಕೆ ಗೊತ್ತಾಯ್ತು. ಅಪ್ಪ ಮಾಡಿದ ಹಲ್ಕ ಕೆಲಸದ ಬಗ್ಗೆ ಹೇಳಿದ್ರೆ ಅವನು ಹೆದರ್ತಾನಲ್ವಾ? ಸರಿ ಬಿಡಿ, ಒಪ್ಪಿಸ್ತೀನಿ.